ಹಲೋ, ನಿನ್ ಜೊತೆ ಆಟ ಆಡ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಿದ್ದೆ. ಆ ಅವಕಾಶ ಇವತ್ ಸಿಗ್ತಾ ಇದೆ. ಈ ರಂಗೋಲಿ ಸ್ಪರ್ಧೆಲ್ ಗೆದ್ದು ಆ ಅಮ್ಮವ್ರ ಬಳೆಗಳನ್ನ ನನ್ನ ಭಾವನ್ ಕೈಲಿ ನನ್ನ ಕೈಗೆ ಹಾಕಿಸ್ಕೋತೀನಿ. ಅದನ್ ನೋಡಿ ನೀನು ಉರ್ಕೋಬೇಕು. ನೀನು ಉರ್ಕೊಳ್ಳೋದನ್ನ ನೋಡಿ ನಾನು ಖುಷಿ ಪಡ್ಬೇಕು. ಪಕ್ಕದಲ್ಲಿರೋರ್ ಮೇಲೆ ಕೋಪಿಸ್ಕೊಂಡು ಪಂದ್ಯ ಅನ್ಕೊಂಡ್ ಗೆಲ್ಬೇಕು ಅನ್ಕೊಂಡ್ರೆ ಗೆಲ್ಲಕ್ಕಾಗಲ್ಲ. ನಮ್ಮಲ್ಲಿ ಒಳ್ಳೆತನ ಇರ್ಬೇಕು. ಅದನ್ನು ಮೀರಿ ಆ ತಾಯಿ ಆಶೀರ್ವಾದ ಇರ್ಬೇಕು. ನೋಡೋಣ ಯಾರ್ಗೆ ಅನಿರುದ್ಧ್ ಬಳೆ ತೊಡಿಸ್ತಾನೋ, ಯಾರು ಅಳ್ತಾರೋ ಅಂತ. ಇನ್ನು ಎಷ್ಟೊತ್ತು ಅಂತ ಕಾಯ್ಬೇಕು? ನನ್ ಪ್ರಿಯತಮೆನ ನೋಡೋದಕ್ಕೆ, ಮದ್ವೆ ಆಗೋದಕ್ಕೆ ಇವರು ಹುಚ್ಚು ಅನುಮಾನಗಳಿಂದ ನನ್ನ ಸಹನೆನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಆ ಗಂಗಾ ಹೇಳ್ದಾಗೆ ನನ್ನನ್ನು ಯಾರಾದ್ರೂ ತಡೆಯೋದಕ್ಕೆ ನೋಡ್ತಾ ಇದ್ದಾರಾ? ಯಾರು? ಅಬ್ಬಾ, ಎಷ್ಟ್ ಚೆನ್ನಾಗಿದ್ದಾನೆ ಕಣೆ. ಒಳ್ಳೆ ಹ್ಯಾಂಡ್ಸಮ್ ಆಗಿ ಹೀರೋ ತರ ಇದ್ದಾನೆ. ಈ ಸ್ಪರ್ಧೆಯಲ್ಲಿ ನಾನೇ ಗೆದ್ರೆ ಅಮ್ನೋರ್ ಬಳೆಗಳನ್ನ ಅವನ್ ಕೈಯಿಂದ ಹಾಕಿಸ್ಕೊಳ್ತೀನಿ. ನನಗೇನ್ ಪ್ರೆಸಿಡೆಂಟ್ ಬೇಕು ಅಂತ ಕೇಳ್ಕೊತೀನಾ? ನನಗೂ ಕೂಡ ಅವನೇ ಬೇಕು. ಬದಲಾಯಿಸ್ತೀನಿ. ನೀವೆಲ್ರೂ ಅನ್ಕೊಂಡಿರೋದನ್ನ ನಾನ್ ಬದಲಾಯಿಸ್ತೀನಿ. ನೀನ್ ಅಳ್ಬೇಡ ಪುಣ್ಯ. ನೀನ್ ಅಳೋದ್ ನೋಡಕ್ಕಾಗಲ್ಲ. ನಿನ್ ಕಣ್ಣಲ್ಲಿ ಸಂತೋಷ ನೋಡೋದಕ್ ಮಾತ್ರನೇ ಈ ದಿಗಂಬರ ಇರೋದು. ಈ ದಿಗಂಬರ ಇರೋವರೆಗೂ ನನ್ ಪುಣ್ಯನ್ ಕಣ್ಣಲ್ಲಿ ನೀರ್ ಬರೋದಕ್ಕೆ ನಾನ್ ಬಿಡೋದೇ ಇಲ್ಲ. ನನ್ ಪುಣ್ಯಂಗೋಸ್ಕರ ರಂಗೋಲಿನ್ ಬದಲಾಯಿಸೋದಲ್ಲ, ಅವಶ್ಯಕತೆ ಬಂದ್ರೆ ಸೃಷ್ಟಿಗೆ ಪ್ರತಿ ಸೃಷ್ಟಿಯನ್ನ ಸೃಷ್ಟಿ ಮಾಡ್ತೀನಿ. ನೋಡು ಅನಿರುದ್ಧ್, ನಮ್ಮೂರಿಗೆ ಗೌರವ ಅತಿಥಿಯಾಗಿ ಬಂದಿದ್ಯಾ. ನೀನೇ ಬಹುಮಾನ ಕೊಡ್ಬೇಕಾಗಿರೋದ್ರಿಂದ ನೀನೇ ವಿಜೇತ್ರನ್ನ ಘೋಷಣೆ ಮಾಡು.
ಹಲೋ 2 ಮಿನಿಟ್ಸ್ ಅಂದ್ರೆ ಅಂದ್ರೆಗಿಂದ್ರೆ ಏನೂ ಇಲ್ಲ, ಪುಣ್ಯನೇ ವಿನ್ನರ್. ಆ ದೇವ್ರು ಮೇಲಿಂದ ಪ್ರತಿಯೊಂದನ್ನು ನೋಡ್ತಾನೆ ಇರ್ತಾನೆ. ಕೆಟ್ಟದಕ್ಕೆ ಮೊದಲು ಗೆದ್ದ ಹಾಗೆ ಅನ್ಸತ್ತೆ, ಆದ್ರೆ ಅಂತಿಮ ವಿಜಯ ಮಾತ್ರ ಒಳ್ಳೇದಕ್ಕೇನೆ.